ಹಾಕೋಣ ಸ್ಪೀಡಾಗಿ ಹೋಗೋಣ. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಒಂದು 10 ರೂಪಾಯಿ ಅರ್ಧೋಗಿರೋ ನೋಡಿ. ಒಂದೊಳ್ಳೆ ಜಾಗದಲ್ಲಿ ಇವತ್ತು ಒಂದೊಳ್ಳೆ ಗಾಡಿನ ರಿವ್ಯೂ ಮಾಡೋಣ ಬನ್ನಿ. ಆಕ್ಸಿಸ್ 125 ಕಡಿಮೆ ಕುಡಿಯುತ್ತೆ. ಇದ್ರ ಟ್ಯಾಗ್ಲೈನೆ ಕಡಿಮೆ ಕುಡಿಯುತ್ತೆ ಅಂತ. ಇದು 125 ಅಂತ ಕೊಟ್ಟಿದ್ದಾರೆ, ಬಟ್ ಇದು ಆಕ್ಚುಲಿ 124 cc 650 ml ಆಯಿಲ್ ಇರುತ್ತೆ. ಇದರಲ್ಲಿ BS6ಗೆಲ್ಲ 850 ml ಇರುತ್ತೆ. ಇದರಲ್ಲಿ ಗೇರ್ ಬಾಕ್ಸ್ ಅಂತ ಸಪ್ರೇಟ್ ಬರುತ್ತೆ. ಇಲ್ಲಿ ಆಯಿಲ್ ಇರುತ್ತೆ. ಇದು ನಟ್ಟನ್ನ ರಿಮೂವ್ ಮಾಡ್ಬಿಟ್ಟು ನಿಮಗೆ 50 ml ಆಯಿಲ್ ಹಾಕ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 50 ml ಅಂತ ಆಯಿಲ್ ಹಾಕ್ಬೇಕು. ಇದಕ್ಕೆ ಕಿಕ್ ಸ್ಟಾರ್ಟ್ ಕೂಡ ಇದೆ. ಇದು ಕಿಕ್ ಸ್ಟಾರ್ಟ್ ಕೂಡ ಇದೆ. ಕಿಕ್ ಸೆಲ್ಫ್ ಆಗಲಿಲ್ಲ ಅಂದರೆ ಬ್ಯಾಟ್ರಿ ಏನಾದರೂ ಡೌನ್ ಆಯಿತು ಅಂದರೆ ಕಿಕ್ ಮಾಡಿದ್ರೆ ಗಾಡಿ ರನ್ ಆಗುತ್ತೆ. ಅದೇ ಬ್ಯೂಟಿ, BS4 ಬ್ಯೂಟಿನೇ ಅದು. ಇದರಲ್ಲಿ ಒಂದು ಸಣ್ಣ ಫ್ಯಾನ್ ಕೊಟ್ಟಿದ್ದಾರೆ, ಕೂಲ್ ಮಾಡೋದಕ್ಕೋಸ್ಕರ. ಇಂಜಿನ್ನ ರನ್ ಆಗ್ತಾ ಇರುತ್ತೆ. ಇದು ಯಾವಾಗಲೂ ಗಾಡಿ ಆನ್ ಆಗಿದ್ರೆ ರನ್ ಆಗುತ್ತೆ, ಆಫ್ ಆಗ್ತಿದ್ದಂಗೆ ಆಫ್ ಆಗುತ್ತೆ. ನೆಕ್ಸ್ಟು ಆಫ್ ಮಾಡಿ ಸರ್. ಆಕ್ಸಿಸ್ 125 ಗ್ರೌಂಡ್ ಕ್ಲಿಯರೆನ್ಸು 160 mm. ಇದು ಡಬಲ್ ಸ್ಟ್ಯಾಂಡ್ ಹಾಕಿರೋದ್ರೆ ಸ್ವಲ್ಪ ಮೇಲಿದೆ, ಇಲ್ಲ ಅಂದಿದ್ರೆ ಇನ್ನು ಫಸ್ಟ್ ಗಾಡಿಯಲ್ಲಿ ನಿಮಗೆ ಕೆಳಗಡೆ ಟಚ್ ಆಗೋದೇ ಡಬಲ್ ಸ್ಟ್ಯಾಂಡ್ಗೆ ನಿಮ್ಗೆ ಏನಿದ್ರು ಫಸ್ಟ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಮಿಕ್ಕಿದ ಬೇರೆ ಸ್ಪಾಟ್ಸ್ಗೆ ಅಷ್ಟೇ. ಇದು ಫ್ಯೂಲ್ ಕೆಪಾಸಿಟಿ ಬಂದು 5 ಲೀಟರ್ ಹಿಡಿಯುತ್ತೆ. ಸಾಕು ಒಂದು ಸಿಟಿಯಲ್ಲಿ ಓಡಾಡೋದಕ್ಕೆ. ನಿಮಗೆ 5 ಲೀಟರ್ಸ್ ಇಸ್ ಮೋರ್ ದೆನ್ ಎನಫ್. ಆ್ಯಂಡ್ ಇದು ಹೇಳೋಣ 60 ರೂಪಾಯಿ ಸ್ಪೀಡಾ ಹಾಕೋಣ. ಸ್ಪೀಡಾಗಿ ಹೋಗೋಣ, ಸ್ಲೋಗೇನು ಬೇಡ, ಸ್ಪೀಡಾಗಿ ಹೋಗೋಣ. ಹಾಕೋಣ ಅದನ್ನೇ. ಕ್ಯಾಶ್ ಕೊಡ್ತೀನಿ. ಕಂಪ್ನಿ ಫಿಟ್ಟೆಡ್ ಏನೇ ಇದು. ಇದು ಫೇರಿಂಗ್ ಎಲ್ಲ ಗಾಡಿ ಬಿದ್ದರೆ ಏನೋ ಆಗಬಾರ್ದು ಅಂತ ಇದು ಎಕ್ಸ್ಟ್ರಾ ಫಿಟ್ಟಿಂಗು ಸ್ಟೀಲ್ದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿಗೆ. ಆ್ಯಂಡ್ ಮುಂದೆ ಇದೊಂದು ಸ್ಪೆಷಲ್ ಎಡಿಷನ್ನು ಫಾರ್ ದೋಸ್ ಹೂ ಲವ್ ಟು ರೈಡ್ ಅಂತ. ಇದೇನೋ ಸ್ಪೆಷಲ್ ಎಡಿಷನ್ ಬಿಟ್ಟು ಇದು ನಮಗೆ ನೋಡೋಕ್ಕೆ ಮೆರೂನ್ ಥರ ಕಾಣ್ಬೋದು, ಬಟ್ ಇದು ಮ್ಯಾಟ್ ರೆಡ್ ಅಂತೆ. ಇದು ಯಾವ ಕಲರ್ ನನಗೂ ಗೊತ್ತಿಲ್ಲ. ಇದು ಆಕ್ಸಿಸ್ 125 ಸ್ಟೀಲಲ್ಲಿ ಕೊಟ್ಟಿದ್ದಾರೆ. ಈಗ ಬರೋ ಗಾಡೀಲಿ 125ನ ತೆಗೆದಿದ್ರೆ ಬರೀ ಆಕ್ಸಿಸ್ ಅಂತ. ಡಿಸ್ಕು, ಫ್ರಂಟು ಡಿಸ್ಕು ನೋಡಿ, ಇದು ಉಜ್ಜೋಗಿದೆ. ಆ್ಯಕ್ಚುಲಿ ಫುಲ್ಲು ಸವಿತಾ ಇದೆ. ಇದು ಫ್ರಂಟು ಡಿಸ್ಕ್ ಕೊಟ್ಟಿದ್ದಾರೆ. ಇವಾಗ ಎಷ್ಟೋ ಸ್ಕೂಟರ್ಸಲ್ಲಿ ಇನ್ನೂ ಡಿಸ್ಕ್ ಬಂದಿಲ್ಲ. ಕಂಬೈನ್ಡ್ ಬ್ರೇಕ್ ಅಂದರೆ ಹಿಂದೆದು ಹಿಡಿದ್ರೆ ಮುಂದೆದೂ ಹಿಡಿಯುತ್ತೆ. ಅದೇ ಸ್ಪೆಷಲ್ ಕಂಬೈನ್ಡ್ ಬ್ರೇಕ್ ಅಂದರೆ. ಆ್ಯಂಡ್ ಇದು ಫ್ರಂಟು ಬ್ಯಾಕು ಎರಡು ವೀಲು. ಫ್ರಂಟು ಜಾಸ್ತಿ ಸೈಜ್ ಇರುತ್ತೆ, 90/90 12 ಸೆಕ್ಷನ್ ಟೈರು. ಹಿಂದ್ಗಡೆದು ತುಂಬ ಸಣ್ಣದಿದೆ. ಇದು ಹಿಂದ್ಗಡೆ ಸೆಕ್ಷನ್ ನೋಡಿದ್ರೆ 90/100 ಸೆಕ್ಷನ್ನು 10. ಈ ಗಾಡಿ ಸ್ವಲ್ಪ ಲಾಂಗ್ ಸ್ಟಾರ್ಟ್ ತಗೊಳುತ್ತೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇದ್ರ ಎಕ್ಸಾಸ್ಟ್ ನೋಟ್ ಹೆಂಗಿರುತ್ತೆ ಅಂತ ಸ್ವಲ್ಪ ಕೇಳಿಸ್ಕೊಳ್ರಿ. ಸೊ ಹೆಂಗಿದೆ ಗಾಡಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಗಾಡಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇಲ್ಲ, ಬಟ್ ಅಗೇನ್ ಇದು ಒಂಥರ ಸೈಲೆಂಟ್ ಕಿಲ್ಲರ್ ಗಾಡಿ. ತುಂಬ ಮಾಡ್ಸ್ ಮಾಡಿದ್ದಾರೆ. ಈ ಗಾಡಿ SCP ಅಂತ ಸುಜುಕಿ ಎಕೋ ಪರ್ಫಾರ್ಮೆನ್ಸ್ ಅಂತ. ಸೊ ಇದು ಸ್ವಲ್ಪ ಮೈಲೇಜ್ ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ನೇಚರ್ಗೆ ಕಮ್ಮಿ ಆಗ್ಬೋದು. ಬಟ್ ಅಗೇನ್ ಪೆಟ್ರೋಲ್ ಇಂಜಿನ್ ಯಾವುದೇ ಕಾರಣಕ್ಕೂ ನಿಮಗೆ ನೇಚರ್ ಫ್ರೆಂಡ್ಲಿ ಆಗಿರಲ್ಲ. ಸ್ವಲ್ಪ ಓಕೆ ಫೈನ್ ಇರೋದ್ರಲ್ಲಿ ಅವರೇನೋ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಆಕ್ಸಿಸ್ 125 ಈ ಥರ ಕಾಣಿಸುತ್ತೆ ನಿಮ್ಗೆ ಔಟ್ಲುಕ್ಕು ಏನಿದ್ರು. ಇದು ಹ್ಯಾಲೋಜನ್ನು LED ಕೊಟ್ಟಿದ್ರೆ ಒಂದು ಚೆನ್ನಾಗಿರೋದು. ಇಲ್ಲಿ ಕ್ರೋಮ್ ಕೊಟ್ಟಿದ್ದಾರೆ, ಕ್ರೋಮ್ ಫಿನಿಶು. ಮತ್ತು ಇದು ಫೆಂಡರ್ ಏನಿದೆ, ಈ ಫೆಂಡರ್ ತುಂಬ ಯಾವಾಗಲೂ ಇದು ರಸ್ಟ್ ಹಿಡಿಯುತ್ತೆ. ನೋಡ್ಬೋದು ಇಲ್ಲಿ ಸ್ವಲ್ಪ. ಎಲ್ಲ ಗಾಡಿಲೂ ಅಷ್ಟೇ, ಇದು ಏನು ಮಾಡೋಕ್ಕಾಗಲ್ಲ, ಅದು ಅಷ್ಟೇ. ಇದು ಆ್ಯಕ್ಚುಲಿ ಕೀ ತೆಗಿಯೋದು ಇಲ್ಲಿರುತ್ತೆ. ಇಲ್ಲಿ ಹಿಂಗೆ ಆಫ್ ಮಾಡಿಬಿಟ್ಟು ಈ ಥರ ಅಂದರೆ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ಇದು ಮೋಸ್ಟ್ ಆಫ್ ಆಲ್ ಯೂಸ್ ಆಗೋದೇ ಸಿಟಿ. ಸೊ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಅದು ಇದು ತಂದಿದ್ದಾರೆ, ಅದು ಹಂಗೆ ಬಿಟ್ಟಿದ್ದಾರೆ. ನೋಡ್ಬೋದು ಕೊತ್ತಂಬರಿ ಸೊಪ್ಪು. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು. 10 ರೂಪಾಯಿ ಅರ್ಧೋಗಿರೋ ನೋಟು ಐತೆ ಇಲ್ಲಿ. ಯೂಸ್ ಆಗುತ್ತೆ ಬಿಡು, ವಾಪಸ್ ಕೊಡ್ಬೋದು. ಅಲ್ಲೇ ಇರಲಿ ವಾಪಸ್ ಸಾಕು. ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಐಟಮ್ ಇಟ್ಕೊಳ್ಳೋಕ್ಕೆ ಚಾರ್ಜರು ಈ ಥರ ನೋಡಿ, ಚಾರ್ಜರ್ ಎಲ್ಲ ಬಟ್ಟೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಡಿಸ್ಕ್ ಆಯಿಲ್ ಇರುತ್ತೆ. ಫ್ರಂಟು ಡಿಸ್ಕ್ ಇರೋದ್ರಿಂದ ಡಿಸ್ಕ್ ಆಯಿಲ್ ಇರುತ್ತೆ, ಲೆವೆಲ್ ಇರುತ್ತೆ. ನೋಡ್ಕೋಬೇಕು. ನೆಕ್ಸ್ಟು ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ, ಇಲ್ಲಿ ಏನಾದರೂ ಸಿಗಿಸ್ಕೊಳ್ಳೋಕೆ ಅಷ್ಟೇ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಮುಂದೆ ಸ್ಟೋರೇಜ್ ಒಂದು ಸಿಲಿಂಡರ್ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ. ಸಿಲಿಂಡ್ರು, ವಾಟರ್ ಕ್ಯಾನು, ಅದಕ್ಕೇನು ಸಮಸ್ಯೆ ಇಲ್ಲ. ಇದರಲ್ಲಿ ಇನ್ನೊಂದು 2020 ಮಾಡಲ್ ಆಗಿರೋದ್ರಿಂದ ಇದು ಹೆಡ್ಲೈಟ್ಸು ಆನ್ ಆಗೇ ಇರುತ್ತೆ, ಆಫ್ ಆಗಲ್ಲ. ಇದು ಸ್ಟಾರ್ಟ್ ಬಟನ್ನು, ಇದು ಆ ಕಡೆ ಈ ಕಡೆ ಇಂಡಿಕೇಟ್ರು,
ಇದು ಹಾರನ್ ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಕೆಲವು ಈಗ ಬರೋ ಗಾಡೀಲಿ ಚೌಕೆ ಇರಲ್ಲ, ಇಲ್ಲಿ ಚೌಕ್ ಕೊಟ್ಟಿದ್ದಾರೆ. ಚೌಕಿ ತುಂಬ ಯೂಸ್ ಆಗುತ್ತೆ. ಪೆಟ್ರೋಲ್ ಯಾವಾಗಾನು ರಿಚ್ ಆಯಿತು ಅಂದರೆ ಇದರಲ್ಲಿ ಚಾರ್ಜಿಂಗ್ ಸಾಕೆಟ್ ಕೀ ಆನ್ ಮಾಡ್ತಿದ್ದಂಗೆ 110 ಹೋಗಿ ಮತ್ತೆ 0ಗೆ ಬಂದ್ಬಿಡುತ್ತೆ. ಅಲ್ಲ, ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಅಗೇನ್ ಪರವಾಗಿಲ್ಲ. ಈ ಗಾಡಿ ಎಷ್ಟು ಓಡಿದೆ ಅಂದರೆ 27,158. ಮುಂದ್ಗಡೆ ಶಾಕ್ ಅಬ್ಸರ್ವರ್ನು ಅಷ್ಟೇ ಓಕೆ, ಫೈನ್, ನಾಟ್ ಬ್ಯಾಡ್. ಸಿಟಿಗೆಲ್ಲ ಓಕೆ. ಡೈಲಿ ಯೂಸೇಜ್ಗೆ ಸೈಡ್ ಆ್ಯಂಗಲ್ ನೋಡ್ಬೋದು, ಸೂಪರ್ ಆಗಿ ಕಾಣ್ತಾ ಇದೆ ಗಾಡಿ. ಒಂದು ಡೈಲಿ ಕಮ್ಯೂಟರ್ ಬೆಸ್ಟ್ ಅಂತ ಹೇಳ್ಬೋದು. ಫ್ರಂಟ್ ಡಿಸ್ಕ್ ಇರೋದ್ರಿಂದ ಬ್ರೇಕ್ಸ್ ಎಲ್ಲ ಫೈನ್, ಸಾಕು ಸಿಟಿ ರೈಡ್ಸ್ಗೆ. ಸಿಟಿಯಲ್ಲಾಗಲಿ ಎಲ್ಲೇ ಆಗಲಿ ಹೆಲ್ಮೆಟ್ ಒಂದು ಯೂಸ್ ಮಾಡಿ, ಬಿಕಾಸ್ ಹೆಡ್ ಸೇಫ್ ಆಗಿದ್ರೆ ಎಲ್ಲ ಸೇಫ್ ಆಗಿರುತ್ತೆ. ಇದ್ರ ಪವರ್ ಫಿಗರ್ಸ್ ನೋಡೋದಾದರೆ 8.7 ಹಾರ್ಸ್ ಪವರ್ ಮತ್ತು 10 ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. ಇದ್ರ ಮೈಲೇಜ್ ನೋಡೋದಾದರೆ 40 to 50, ಬಟ್ ಸಿಟಿಯೆಲ್ಲ 45 ಬರ್ಬೋದು ಅಷ್ಟೇ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಒಂದ್ಸತಿ ಆಕ್ಸಿಸ್ 125 ಅಲ್ಲಿ ಹ್ಯಾಟ್ ಶೂಟ್ಗೆ ಮುಂಬೈಯಲ್ಲಿ ಒಂದ್ಸತಿ ಪಬ್ಲಿಕಲ್ಲಿ ಅವರಿಬ್ಬರೇ ಹೋಗಿದ್ರು ವಿತೌಟ್ ಎನಿ ಸೆಕ್ಯೂರಿಟಿ. ಯಾವ ಕಲರ್ ಆಗಿ ಬಿಟ್ಟವನೆ. ಇಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ರೆ ಇಲ್ಲೊಂದಿಬ್ರು ಇದ್ದಾರೆ ನೋಡಿ, ಫೋಟೋ ಶೂಟ್ ಮಾಡ್ತವ್ರೆ ನೋಡಿ. ಅವನ ಹೆಲ್ಮೆಟ್ ಹಾಕೊಂಡ ಈ ಕಡೆ ತಿರ್ಕೊಂಡ್ರು ಇಬ್ರು. ಫಸ್ಟ್ ಹೆಂಗಿತ್ತು ವಿಡಿಯೋ ನೋಡಿ, ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಒಂದು ಸಣ್ಣ ಹೆಜ್ಜೆ ನಂದೊಂದು ದೊಡ್ಡ ಕನಸಿಗೆ. ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲ ಅಂದರೆ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.